ವಿರಾಮದ ನಂತರ ನ್ಯೂಸ್ ಎಟ್ 1ಗೆ ಮತ್ತೊಮ್ಮೆ ಸ್ವಾಗತ. ಗಂಡ ಹೆಂಡತಿ ಜಗಳ ಉಂಡು ಮಲಗುವವರೆಗೂ ಅಂತಾರೆ. ಆದರೆ ಇಲ್ಲೊಬ್ಬ ಆಸಾಮಿ ಪತಿ ಪತ್ನಿಗೆ ಗಂಡು ಮಗು ಆಗಿಲ್ಲ ಎಂಬ ಕ್ಷುಲ್ಲಕ ಕಾರಣಕ್ಕೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ. ಸದ್ಯ ಇದೇ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಅಷ್ಟಕ್ಕೂ ಈ ಘಟನೆ ನಡೆದಿದ್ದು ಹೊಸನಗರ ತಾಲೂಕಿನ ಅರಸಾಳು ಗ್ರಾಮದಲ್ಲಿ. ಅತ್ತೆ ಮತ್ತು ನಾದಿನಿ ಕಿಮ್ಮಕ್ಕಿನಿಂದ ಪತಿ ಕಿರಣ್ ಅವರು ಪತ್ನಿ ಸುನೀತಾ ಡಿಸೋಜಾ ಮತ್ತು ಹೆಣ್ಣು ಮಗುವಿನ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾನೆ. ಚರ್ಚ್ನಲ್ಲಿ ಪ್ರಾರ್ಥನೆ ಮುಗಿಸಿ ವಾಪಸ್ ಆಗ್ತಾ ಇದ್ದಂತೆಯೇ ಏಕಾಏಕಿ ಪತ್ನಿಯ ಮೇಲೆ ಹಲ್ಲೆ ಮಾಡಿದ್ದಾನೆ. ನಂತರ ಹಲ್ಲೆಗೆ ಒಳಗಾದ ಸುನೀತಾ ಅವರನ್ನ ಆಕೆ ಸಹೋದರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ಪ್ರಕರಣ ಸಂಬಂಧ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ದೂರು ದಾಖಲಾಗ್ತಾ ಇದ್ದಂತೆಯೇ ಆರೋಪಿ ಕಿರಣ್ ತಲೆಮರೆಸಿಕೊಂಡಿದ್ದು ಪೊಲೀಸರು ಆರೋಪಿ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಯಾರಿಗೋ ಹೇಳಿ ರಿಕ್ಷಾ ಮಾಡ್ಕೊಂಡು ಪೇಟೆಗೆ ಹೋಗಿ ಆಂಬುಲೆನ್ಸ್ರಾಗೆ ಶಿವಮೊಗ್ಗಕ್ಕೆ ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿ ಟೆಸ್ಟ್ ಮಾಡ್ಕೊಂಡು ಆಮೇಲೆ ಸಾಯಂಕಾಲ 7 ಗಂಟೆ 8 ಗಂಟೆ 9 ಗಂಟೆ ಆಗಿತ್ತು ಬಂದಿದ್ವಿ. ಹೆಣ್ಣು ಮಗು ಅಂತ ಹೇಳಿ ಅತ್ತೆ ಮತ್ತು ಕಾಲಿಗೆ ಹಿಡಿದು ಎತ್ತು ಬಿಡ್ತಾರೋ ನಾವು ಅದೇ ಗಲಾಟೆ ಹಾಕ್ಕೊಂಡಿವಿ. ನಾವು ಕೂಗು ಬಿಟ್ಟಿವಿ. ಅದು ನಮ್ಗೆ ಹೆದರಿಕೆ ಆಯಿತು. ಹೆಣ್ಣು ಮಗು ಅಂತ ಹೇಳಿ ಎಂಡ ಕುಡಿತೈತಿ ತುಂಬ, ನಿನ್ನ ಜೀವನೇ ತೆಗಿತೆ ಅಂತ ಹೇಳ್ತಾರೆ. ಹಿಂಸೆ ಕೊಡ್ತಿದ್ದಾರೆ. ಆದರೂ ಸಹಿಸ್ಕೊಡೋಕ್ಕಾಗಿಲ್ಲ ನನಗೆ. ಭಾಳ ತುಂಬ ಶಿಕ್ಷೆ ಕೊಡ್ತಿದ್ರು ನನಗೆ. ಆದರೂ ಹೊಟ್ಟೆ ನುಂಗ್ಕೊಂಡು ಇದ್ದೆ ನಾನು. ಆಮೇಲೆ ನಾದಿನಿ ಮಗಳು ಮತ್ತು ಅತ್ತೆ ನಾನು ಸೇರಿ ತುಂಬ ಹೊಡೆದಿದ್ದಾರೆ ನನಗೆ. ತುಂಬ ಹಿಂಸೆ ಕೊಟ್ಟಿದ್ದಾರೆ ನನಗೆ. ಬೆಡ್ ಮೇಲೆ ಅಲ್ಲಿ ಎಲ್ಲಿ ತುಂಬ ಗಾಯ ಮಾಡಿ ತುಂಬ ಗುದ್ದೆಲ್ಲ ಹೊಡೆದು ನನಗೆ ತುಂಬ ಹಿಂಸೆ ಕೊಟ್ಟಿದ್ದಾರೆ. ಆಮೇಲೆ ನಾನು ಅಲ್ಕಂತ ಮನೆ ಹೊರಗಡೆ ಬಂದೆ ನಾನು. ಅವಾಗ ನಮ್ಮ ದೊಡ್ಡಮ್ಮ ನೋಡಿ ಪಾಪನು ಕರ್ಕೊಂಡು ಹೋದ್ರು. ಅವಾಗ ನನಗೂ ನಮ್ಮ ಪಾಪನು ಸಾಯಿಸ್ತಾರಂತ ಕೂಗಿ ಕರ್ಕೊಂಡು ನಮ್ಮ ತಮ್ಮನ ಹತ್ರ ಹೋದ್ರು. ಅವಾಗ ನಮ್ಮ ತಮ್ಮ ಆಟೋಕ್ಕೆ ಕರ್ಕೊಂಡು ಬಂದು ನನ್ನ ನೋಡಿ ಆಮೇಲೆ ಆಟೋ ಕರ್ಕೊಂಡಲ್ಲಿ ನನಗೆ ಹೋದ್ರು. ಅಷ್ಟೊತ್ತಿಗೆ ನನಗೆ ಆಸ್ಪತ್ರೆ ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಆದಮೇಲೆ ಅಲ್ಲಿ ಆಂಬುಲೆನ್ಸಿಂದ ಕರ್ಕೊಂಡು ಹೋದ್ರು ನನಗೆ ಶಿವಮೊಗ್ಗ ಆಸ್ಪತ್ರೆಯಿಂದ ಅಲ್ಲಿ ಅಡ್ಮಿಟ್ ಆಟೋ ಕರ್ಕೊಂಡು ಬಂದು ನನ್ನ ನೋಡಿ ಆಮೇಲೆ ಆಟೋ ಕರ್ಕೊಂಡಲ್ಲಿ ನನಗೆ ಹೋದ್ರು. ಅಷ್ಟೊತ್ತಿಗೆ ನನಗೆ ಆಸ್ಪತ್ರೆ ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಆದಮೇಲೆ ಅಲ್ಲಿ ಆಂಬುಲೆನ್ಸಿಂದ ಕರ್ಕೊಂಡು ಹೋದ್ರು ನನಗೆ ಶಿವಮೊಗ್ಗ ಆಸ್ಪತ್ರೆಯಿಂದ ಅಲ್ಲಿ ಅಡ್ಮಿಟ್